ಹೇಳಿದಂತಾದ ನಗುಗೊಂದು ಅರ್ಥವಿರುತ್ತದೆ. ನಾನು ಭಾವಿಸಿಕೊಂಡದ್ದು ಹೀಗೆ, ಈ ಜಗತ್ತು ನಿಮ್ಮನ್ನ ಗುರುತಿಸಿದ್ದು ಸ್ತ್ರೀಲೋಲ ಎನ್ನುವ ಹಾಗೆ, ನಾನು ಬಯಸ್ತಾ ಇರುವುದು ಹಾಗೆ. ತರುಣಿಯವರುಗಳ ಆಕೃತಿಯನ್ನ ಮನದಲ್ಲಿ ಕಲ್ಪಿಸಿಕೊಂಡು ನಗ್ತಾ ಇರಬೇಕು. ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸ್ತಾ ಇದ್ದೀನಿ, ಅವನಾದ ಮೇಲೆ ಮನವಾಯ್ತು ಹೇಳಬಾರದು. ತರುಣಿಗೆ ಪಾಂಡವರಲ್ಲಿ ಒಬ್ಬನಾಗಿರುತ್ತ ಪಾರ್ಥ ಯತಿವೇಷಧಾರಿಯಾಗಿ ಕುಳಿತುಕೊಂಡಿದ್ದಾನೆ. ಇದಕ್ಕೆ ಕಾರಣ ಏನು ಗೊತ್ತಾ? ನನ್ನ ತಂಗಿಯಾದಂತ ಸುಭದ್ರೆಯನ್ನು ಕೌರವನಿಗೆ ಕೊಡಬೇಕೆಂಬುದಾಗಿ ನಮ್ಮಣ್ಣ ಯೋಚನೆ ಮಾಡಿಕೊಂಡದ್ದು. ಪಾರ್ಥನಿಗೆ ಕೊಡಬೇಕೆನ್ನುವುದು ನನ್ನ ಉದ್ದೇಶ. ಪಾರ್ಥನ ಸ್ಥಿತಿಯನ್ನು ಅಣ್ಣ ನೋಡಿದೆ ಹೌದಾದ್ರೆ ಅರಮನೆಗೆ ಕರೆದುಕೊಂಡು ಹೋಗಿ ಇವನನ್ನು ಪೂಜಿಸಬಹುದು. ಇವನ ಸೇವೆಗಾಗಿ ಸುಭದ್ರೆಯನ್ನು ಬಿಟ್ಟಾಗ ಯಾರಿಗೂ ಗೊತ್ತಿರದ ಹಾಗೆ ಈ ದ್ವಾರಾವತಿಯಲ್ಲಿ ಸುಭದ್ರ ಕಲ್ಯಾಣ, ಆ ಕಲ್ಯಾಣದ ಕುರಿತಾಗಿ